ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಅಮಾವಾಸ್ಯೆ, ಹಾಗಾಗಿ ನಮ್ಮ ಮನೆ ಹತ್ರ ಇರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಿನ ಅಮಾವಾಸ್ಯೆಗೆಲ್ಲ ಪ್ರತಿ ಅಮಾವಾಸ್ಯೆಗೂ ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ನಾನು ಹೋಗಿರಲಿಲ್ಲ ಯಾವ ಅಮಾವಾಸ್ಯೆಯಲ್ಲಿ, ಇವತ್ತು ಹೋಗಿದ್ದೆ ನೋಡೋಣ ಅಂದ್ಬಿಟ್ಟು. ಚೆನ್ನಾಗಿ ಮಾಡವ್ರೆ ಅಲಂಕಾರ ಎಲ್ಲ. ದೇವಿಗೆ ಚಾಮುಂಡೇಶ್ವರಿಗೆ ಚೆನ್ನಾಗಿ ಅಲಂಕಾರ ಮಾಡವ್ರೆ. ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ಆ ತಾಯಿನ ಕಣ್ಣು ತುಂಬ್ಕೊಳ್ಳೋದೇ ಒಂದು ಚೆಂದ. ಅದಕ್ಕೆ ಹೋಗಿದ್ದೆ ದೇವಸ್ಥಾನದ ಹತ್ರ. ಇಲ್ಲಿ ಈಚೆಗಡೆ ಉಯ್ಯಾಲೆ ಮೇಲೆ ಕುಂಡ್ರಿಸವ್ರೆ ಅಮ್ಮನ ಉಯ್ಯಾಲೆ ಮೇಲೆ ಕುಂಡ್ರಿಸಿದ್ರು. ಅಲ್ಲಿ ಜನನೋ ಜನ. ಅಲ್ಲೆಲ್ಲ ಏನೋ ಅವ್ರ ಹರಕೆಗಳು, ಆಮೇಲೆ ಅವ್ರದ್ದು ಏನೋ ಇರುತ್ತಲ್ವ ಅದೆಲ್ಲ. ಅಲ್ಲಿ ನಿಂತಿದ್ರು. ಇಲ್ಲೊಂದು ಸ್ವಲ್ಪ ಜನ ಎಲ್ಲ ನಿಂತಿದ್ರು. ಹಂಗೂ ಆ ಜನದಲ್ಲೇ ಜಾಗನೇ ಇರಲಿಲ್ಲ. ಹಂಗೂ ಹೋಗಿ ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಂಗೂ ಮಾಡಿದೆ ವೀಡಿಯೋನ. ಚೆನ್ನಾಗಿ ಕಾಣಿಸ್ತಿತ್ತು ಅಮ್ಮ. ನೋಡೋಕೆ ಒಂಥರ ಚೆನ್ನಾಗಿರುತ್ತೆ ಅಮ್ಮನ ನೋಡೋಕ್ಕೆ. ಅದು ಚಾಮುಂಡೇಶ್ವರಿ ಅಂದರೆ ಕೇಳಬೇಕಾ, ಇಡೀ ಜಗತ್ತಿಗೆ ತಾಯಿ. ಹಾಗಾಗಿ ನನ್ನ ಪ್ರೀತಿ ಅಮ್ಮ. ಇದು ನವಗ್ರಹ ಅಲ್ಲೇ ದೇವಸ್ಥಾನ ಇದು. ಇದನ್ನು ಚೆನ್ನಾಗಿ ಅಲಂಕಾರ ಮಾಡಿದರು. ಇದು ಎಲ್ಲ ಸುತ್ತಲೂ ಎಲ್ಲ ಚೆಂಡು ಹೂದಲ್ಲೆಲ್ಲ ಅಲಂಕಾರ ಚೆನ್ನಾಗಿ ಮಾಡಿದರು. ಜನ ಸಂಜೆಯಿಂದ ಜನ ಇದ್ರಂತೆ. ನಾನು 8:15 ಹೋಗಿದ್ದು. ಹಾಗಾಗಿ ಸ್ವಲ್ಪ ಜನ ಕಮ್ಮಿ ಇದ್ದರು ನಾನು ಹೋದಾಗ. ಸಂಜೆಯಿಂದ ಸಖತ್ ಜನ ಇದ್ರಂತೆ. ಇರ್ತಾರೆ ಯಾವಾಗಲೂ ಅಮಾವಾಸ್ಯೆಗೆಲ್ಲ ಆ ಥರ ಇರ್ತಾರೆಲ್ಲ, ಪೂಜೆ ಮಾಡ್ತಾರಂತೆ. ನಾನು ಇದು ಫಸ್ಟ್ ಟೈಮ್ ಹೋಗಿದ್ದು. ನೋಡಿ, ಇಲ್ಲಿ ಅಲಂಕಾರ ಮಾಡಿ ಈ ಥರದ ಉಯ್ಯಾಲೆ ಮೇಲೆ ಕುಂಡ್ರಿಸವ್ರೆ ಅಮ್ಮನ್ನ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅದ್ರೆಡೆಗಾಸಿ ತೂರು ಹೋಗ್ಬೋದು ಏನಾದರೂ. ನೋಡಿರಿ, ಆ ಥರ ಎಲ್ಲ ತೂರು ಹೋದ್ರು ಯಾರೋ ಒಬ್ಬರು. ಆ ತಾಯಿ ಎಡೆಗಾಸಿ ಹೋಗ್ತಾರೆ. ಅದಕ್ಕೂ ಜನ ಎಲ್ಲ ನಿಂತಿದ್ರು. ಅವ್ರಿಗೇನೋ ಅವ್ರ ಹರಕೆಗಳು ಮತ್ತು ಬೇಡಿಕೆಗಳು ಏನಾದರೂ ಇದ್ದರೆ ನಮಸ್ಕಾರ ಹಾಕ್ಕಂತಾಯಿದ್ರು. ಮತ್ತು ಅವ್ರ ಹರಕೆಗಳೆಲ್ಲ ಕೊಡ್ತಾಯಿದ್ರು. ತಾಯಿ ಉಯ್ಯಾಲೆ ಮೇಲೆ ಕೂತ್ಕೊಂಡು ಜೋಗಾಲಿ ಆಡ್ತಾಯಿದ್ರು. ನಾನು ಹಂಗೆ ಒಂದು ಸ್ವಲ್ಪ ಹೊತ್ತು ನೋಡ್ತಾ ಕುಂತಿದ್ದೆ. ಆಮೇಲೆ ಹತ್ರಕ್ಕೆ ಬಂದು ವೀಡಿಯೋ ಮಾಡೋಣ ಅಂದರೆ ಯಾರೋ ಮಗುನ ಎತ್ಕೊಂಡು ನಿಂತಿದ್ರು. ಹಂಗಾಗಿ ಅದು ಅವರು ಮಧ್ಯದಲ್ಲಿ ಒಂದು ಕಡ್ಡಿ ಇಟ್ಕೊಂಡು ನಿಂತವ್ರೆ, ಬಿದಿರು ಕಡ್ಡಿನ. ಅದು ಮುಂದೆ ಹೋಗ್ಬಿಟ್ಟು ದೇವ್ರಿಗೆ ಮುಟ್ಟಕ್ಕೆ ಹೋಗ್ತಾರಲ್ವ, ಬೀಳಿಸ್ಬಿಡ್ತಾರೆ ಅಂತ ಭಯ. ಅದಕ್ಕೆ ಅಡ್ಡ ಕಡ್ಡಿ ಇಟ್ಟವ್ರೆ, ಯಾರು ಮುಂದಕ್ಕೆ ಹೋಗ್ದಂಗೆ. ಮುಂದೆ ಸುಮ್ಮನೆ ದೂರದಲ್ಲಿ ನಿಂತ್ಕೊಂಡು ನಮಸ್ಕಾರ ಹಾಕ್ಕೊಳ್ಳಿ ಅಂತ ಅಲ್ಲಿಬ್ಬರು ನಿಲ್ಲಿಸಿ ಬಿದಿರು ಕಡ್ಡಿ ಇಟ್ಟವ್ರೆ ಮಧ್ಯದಲ್ಲಿ. ಬಿದ್ರದ ಬೊಂಬು. ಒಂದ್ಸಲ ಯಾವಾಗಲೂ ಪೂಜಾರಪ್ಪನವ್ರು ಹೇಳ್ತಾಯಿದ್ರು, ಯಾರೋ ಕೇಳ್ತಿದ್ರು ಯಾಕೆ ಈ ಥರ ಇಟ್ಟಿದ್ದೀರಾ ಅಂದರೆ, ಒಂದ್ಸಲ ಯಾರೋ ಹಿಡ್ಕೊಂಡು ತಾಯಿ ಜೋಗಾಲಿನ ಹಿಡ್ಕೊಂಡು ಎದ್ದೊಳಕ್ಕೆ ಹೋಗ್ಬಿಟ್ರಂತೆ. ಮಕಡೆ ಆಗ್ಬಿಟ್ಟಿತ್ತಂತೆ ದೇವರು. ಅಲ್ಲಿಂದ ಈಚೆಗೆ ಆ ಥರ ಇಡ್ತಾರಂತೆ ಬೊಂಬುನ. ನೋಡಿ, ಇಲ್ಲಿ ತೊಟ್ಲುಗಳು, ಆ ಕಡೆ ಈ ಕಡೆ ತೊಟ್ಲು, ಹರಕೆಗಳು ತಗೊಂಡಿರ್ತಾರಲ್ಲ ಮಕ್ಕಳಾದರೆ ತೊಟ್ಲಿಕ್ತೀವಿ ಅಂತ, ಅವೆಲ್ಲ ಕೊಡ್ತಾರೆ ತೊಟ್ಲುಗಳು. ನೋಡಿ, ಆ ಯಮ್ಮನಿಗೆ ಎಲ್ಲ ಕಾಸುಗಳು ಮತ್ತು ದುಡ್ಡು ಎಲ್ಲ ಹರಕೆ. ಹಿಂಗೆ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ತಾಯಿ, ಎಷ್ಟು ಚೆನ್ನಾಗಿತ್ತು. ಉಯ್ಯಾಲೆ ಮೇಲೆ ಕೂತ್ಕೊಂಡು ತೂಗ್ತಾಯಿದ್ದು ನನ್ನ ಅಮ್ಮ ಅದು. ನೋಡೋಕ್ಕೆ ಒಂದು ಚೆಂದ ತಾಯಿನ. ಎಷ್ಟು ಚೆನ್ನಾಗ್ತು ಉಯ್ಯಾಲೆ ಆಡ್ತಾ. ಆಮೇಲೆ ಜನ ಜಾಸ್ತಿ ಆದರು. ನಾನು ಈ ಕಡೆ ಬಂದೆ. ಇಲ್ಲಿ ತೀರ್ಥ ಪ್ರಸಾದ ಕೊಡ್ತಾಯಿದ್ರು. ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಶಿವನಿಗೂ ಸಹ ಚೆನ್ನಾಗಿ ಅಲಂಕಾರ ಮಾಡಿ, ಶಿವಲಿಂಗಕ್ಕೂ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ, ಈ ಥರ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೂ ಚೆನ್ನಾಗಿತ್ತು ಶಿವಲಿಂಗ. ನೋಡಿ, ಈ ಥರ ಮಾಡವ್ರೆ ಅಲಂಕಾರ. ಆದರೆ ಸಿಂಪಲಾಗಿ ಮಾಡವ್ರೆ ಇವ್ರು. ಸಿಂಪಲಾಗಿ ಮಾಡವ್ರೆ, ಅವ್ರಿಗೆ ಚೆನ್ನಾಗಿ ಮಾಡವ್ರೆ. ಅಮ್ಮನಿಗೆ ಚೆನ್ನಾಗಿ ಮಾಡವ್ರೆ, ಇವ್ರಿಗೆ ಸಿಂಪಲಾಗಿ ಮಾಡವ್ರೆ ಶಿವಲಿಂಗಕ್ಕೆ. ಇದು ಗಣಪತಿದು. ಇದಕ್ಕೂ ಅಷ್ಟೇ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಅಲಂಕಾರ ಮಾಡಿ ಪೂಜೆ ಮಾಡವ್ರೆ. ಹಂಗೆ ಇಲ್ಲೆಲ್ಲ ದೇವಸ್ಥಾನದವೆಲ್ಲ ಇಲ್ಲಿ ಪ್ರಸಾದ ಕೊಟ್ಟರು. ಆಮೇಲೆ ಪ್ರಸಾದ ತಗೊಂಡು ತಿಂತಾಯಿದ್ದೀನಿ. ಇದು ಪ್ರಸಾದ ಅಮ್ಮಂದು.
ನೋಡಿ ಚೆನ್ನಾಗಿ ಪ್ರಸಾದ ಕೊಟ್ಟು ತಿಂತಾ ಇದ್ದೆ. ಹಂಗೆ ಎಲ್ಲ ಸುತ್ತಲೂ ವೀಡಿಯೋ ಮಾಡ್ಕೊಂಡೆ. ಜನಗಳೆಲ್ಲ ಇವಾಗ ಇನ್ನೂ ಬರ್ತಾನೇ ಇದ್ದರು ಜನ. 8:45 ಆಗಿತ್ತು ಆದರೂ ಬರ್ತಾನೇ ಇದ್ದರು ಜನಗಳು. ಎಲ್ಲ ದೀಪ ಹಚ್ಚೋದು, ನಿಂಬೆಹಣ್ಣಿನ ದೀಪ ಹಚ್ಚೋದು ಎಲ್ಲ ಮಾಡ್ತಾರಲ್ವ ಅಮಾವಾಸ್ಯೆಲಿ ಬರ್ತಾನೇ ಇದ್ದರು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮ್ಮನೆ ಯಾರೋ ನೋಡಿ ಸುಮ್ಮನಾಗಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕುಡಿಯೋಕೆ ನೀರು ಇಟ್ಟೇವ್ರೆ.